ನನ್ನೊಂದು ಆಸೆ ಐತೆ, ಇಟ್ನಾಳ್ ಸಾಹೇಬ್ರೆ ನೀ ಗೆದ್ದಂಗ ಹೊಡೆದಿ ಚಾನ್ಸ್ ಈಗ ನೀನು ಹೊಡೆದ್ಬಿಟ್ಟು ಚಾನ್ಸ್ ಈಗ. ನಾನು ಹೇಳಿದೆ ಸಂಗಣ್ಣ ಸಾಹೇಬ್ರಿಗೆ, ನನ್ನ ಮಾತು ಕೇಳಿಲ್ಲ. ಸಂಗಣ್ಣ ಸಾಹೇಬ್ರೆ ಭಾಳ ಹೊಗಳಬಾಡ್ರಿ ಮೋದಿಗೆ ಅಂತಂದೆ. ಅವ್ರ ಮಾತು ತೆಗೆದು ಮೋದಿ ಮೋದಿ ಅಂತಿದ್ರು. ಪಾಪ ಮೋದಿ ಸೀಟ್ ಕೊಡಲಾರ್ದ ಮನ್ಯಾಗ ಕುಂತಿದ್ರು. ಪಾಪ ಒಳ್ಳೆ ಮನುಷ್ಯ ಸಂಗಣ್ಣ ಸಾಹೇಬ್. ರಾಜಕೀಯವಾಗಿ ನಾವು ಏನಾದರೂ ವೈರಿಗಳಿರ್ಬೋದು, ಕಣ್ಣೀರು ಹಾಕಿದ್ರು ಪಾಪ ಮನುಷ್ಯ ಅಂತ. ನಾವು ರಾಜಕೀಯವಾಗಿ ಅವರು ನಾವು ವ್ಯತ್ಯಾಸ ಇರ್ಬೋದು, ಅವ್ರ ತತ್ವ ಸಿದ್ಧಾಂತ ಬೇರೆ ಇರ್ಬೋದು, ಆದ್ರೆ ನಮ್ಮ ತತ್ವ ಸಿದ್ಧಾಂತ ಬೇರೆ ಇರ್ಬೋದು. ಆದ್ರೆ ಯಾರು ಒಳ್ಳೇದು ಮಾಡ್ತಾರೋ ಅವ್ರಿಗೆ ಬಿಟ್ಟದಲ್ಲ. ಅದಕ್ಕೆ ಉದಾಹರಣೆ ನಾನಾದ್ಮೇಲೆ ಸಂಗಣ್ಣವರು ಈಗ ಇಬ್ರು ಜಿಲ್ಲಾದಾಗ. ಅದಕ್ಕೆ ನಾನು ಮೊನ್ನೆ ರಾಜಶೇಖರ ಇಟ್ನಾಳ್ರಿಗೆ ಹೇಳಿದೆ, ರಾಜಣ್ಣ ಹೊಡೆದಿ ಚಾನ್ಸ್ ಈ ಸತಿ ಅಂತಂದು. ಯಾಕಂದ್ರೆ ಈ ಸತಿ ನಮ್ಮ ಜನರು, ನಮ್ಮ ಜಿಲ್ಲೆ ಜನರು ಮನಸ್ಸು ಮಾಡಿದರೆ ಕಾಂಗ್ರೆಸ್ ಗೆಲ್ಲಿಸಲೇಬೇಕು ಅಂತಂದು ನಿರ್ಧಾರವನ್ನು ಮಾಡಿದ್ದಾರೆ ಅನ್ನೋ ಮಾತನ್ನ ನಮಗೆ ಸಿಂಪಲ್ ಎಲ್ಲಿ ಸರ್ವೆ ಮಾಡಕ್ ಕಳಿಸಿದ್ವಿ, ಎಲ್ಲ ಕಡೆ ಕಾಂಗ್ರೆಸ್ ಗೆದ್ದೇ ಗೆಲ್ತು ಕೊಪ್ಪಳದಾಗ ಅಂತ ಹೇಳಿ.